ಶ್ರೀ ಮಹಾಲಿಂಗೇಶ್ವರನ ಪಾದಕ್ಕೆ ಶಿರವಾಗಿ ಧರ್ಮಚಾವಡಿಯ ಪೂಜ್ಯ ಮಾತೆಯವರ ಆಶೀರ್ವಾದ ಬೇಡ್ತಾ ಬಹುಶಃ ಕಾಜಲ್ ಹಿಂದೂಸ್ತಾನಿ ಬಹುಶಃ ಸಭೆಯನ್ನೇ ಹಿಂದೂಸ್ತಾನಿ ಮಾಡಿಬಿಟ್ಟು ನಮ್ಮ ಸಮಾಜಕ್ಕೆ ಪೂರ್ತಿ ಮಾರ್ಗದರ್ಶನ ಮಾಡಿದ ಮೇಲೆ ಯಾನೆಂಚಿನ ಪಾತೆರೋಲಿ ಅಂತ ಕೇಳ್ತಾ ಇರೋದು. ಯಾಕಂದ್ರೆ ಒಂದು ಕಾಲದಲ್ಲಿ ನಾನು ಮಾತಾಡ್ತಿದ್ದೆ, ಈಗ ಸ್ವರವೂ ಇಲ್ಲ, ಜನವೂ ಇಲ್ಲ. ನನಗೆ ಇಷ್ಟು ಜನ ಸೂಪರ್ ಅಂತ ಕಂಡಿತು, ಕೆಲವು ಬರಲಿಲ್ಲ. ಬಾರದ ಹಾಗೆ ಮಾಡಿದ್ದು ಮಹಾಲಿಂಗೇಶ್ವರ ಇರ್ಬೋದು. ಯಾಕಂದರೆ ಒಂದು ತಾಯಿ ಗುರುಸ್ಥಾನದಲ್ಲಿ ಮಾತೆ ಆನಂದಮ್ಮ ಹೇಳಿದ್ರಲ್ಲ ಮೊದಲೇ, ನಮಗೆಲ್ಲ ಮಾತೆ. ಒಂದು ಮಾತೆಯ ಅಕ್ಕಪಕ್ಕ ಅಷ್ಟಲಕ್ಷ್ಮಿಯರು ಕೂತ್ಕೊಂಡು ಸಮಾಜದ ಬಗ್ಗೆ ಮಾತಾಡಿ ಅಂತ ಕೂತ್ಕೊಳಿಸಿದ್ದಾರೆ. ಅದನ್ನು ಬಿಟ್ಟರೆ ನಾವು ವೇದಿಕೆಯಲ್ಲಿ ನಾವು ದುರ್ಗೆಯರಿದ್ದೇವೆ. ಸಮಾಜಕ್ಕೆ ಕಂಟಕ ಬಂದರೆ ನಾವು ಎಲ್ಲರೂ, ಮಾತೆ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ದುರ್ಗೆಯರು. ಅಂತಹ ಒಂದು ಅದ್ಭುತ ವೇದಿಕೆ. ನಾನು ಹೆಚ್ಚಾಗಿ ಮಾತಾಡೋದು ತುಳು. ನಾನು ರಾಜಕಾರಣಿ ಆಗಿರ್ಬೋದು, ಮಾತಾಡೋದು ಧಾರ್ಮಿಕ ಸಭೆಯಲ್ಲಿ ತುಳು. ಯಾಕಂದರೆ ಸಾಮಾನ್ಯ ಜನರ ಹೃದಯಕ್ಕೆ ಮುಟ್ಟುವ ಭಾಷೆ ಅಂತ ಮಾತಾಡೋದು. ಈಗ ಶೋಭನಿಗೂ ಕಾಜಲ್ ಅವರಿಗೆ ಯಾವುದು ಮಾತಾಡಿದರೂ ಬರೋದಿಲ್ಲ, ಆದರೆ ಶೋಭಾ ಅವರಿಗೆ ಸ್ವಲ್ಪ ಅರ್ಥ ಆಗಲಿ ಅಂತ ಮೇಡಮಿಗೆ ಆಗ್ತಾಯಿದೆ. ಅದಕ್ಕಾಗಿ ಕನ್ನಡದಲ್ಲಿ ಪ್ರಾರಂಭ ಮಾಡಿದ್ದೇನೆ. ಮತ್ತು ಈ ಪದ್ಯಾಣ ಇದೆಲ್ಲ, ಪದ್ಯಾಣ ಅಂದರೆ ಕಲೆಯ ಮೂಲ ಅಂತ ಹೇಳ್ಬೋದು. ಇಲ್ಲಿ ಇರುವವರೆಲ್ಲ ಕಲಾವಿದರು. ಯಾವುದು ನಿಮಗೆ ಭಾಗವತಿಕೆ ಬೇಕಾ, ಚೆಂಡೆ ಬೇಕಾ, ಮದ್ದಳೆ ಬೇಕಾ, ಭರತನಾಟ್ಯ ಬೇಕಾ, ಸಂಗೀತ ಬೇಕಾ, ಯಾವ ಕಲೆ ಬೇಕು ಆ ಕಲೆಗಳಿಗೆಲ್ಲ ನೆಲೆ ಈ ಪದ್ಯಾಣ. ಅಂತಹ ಕಲಾವಿದರ ಇಡೀ ಸಮೂಹ ಇರುವಲ್ಲಿ ಇಲ್ಲಿ ಸಾಮಾನ್ಯ ವ್ಯಕ್ತಿಯು ನಮಗೆ ಬುದ್ಧಿ ಹೇಳುವಷ್ಟು ಪ್ರಬುದ್ಧರು ಆದ ಕಾರಣ ಕನ್ನಡದಲ್ಲಿ ಮಾತಾಡಿದ್ದೇನೆ. ಕೇಶವಣ್ಣ ಬಗ್ಗೆ ನೋಡೋಕ್ಕಾಗೆ ಕಂಡಿತ್ತು ಅಂತ. ಇಲ್ಲಿ ನಾನು ಸಾಮಾನ್ಯ ಜನರ ಹಾಗೆ ಮಾತಾಡೋದಿದ್ದರೆ ಬಹುಶಃ ಇವತ್ತು 33% ನಮಗೆ ಬೇಕಾ? ನನಗೆ ಬೇಡ. ನಾನು ಯಾವುದರಲ್ಲೆಲ್ಲ ಕಂಟೆಸ್ಟ್ ಮಾಡಿದ್ದೇನ ಅರುಣಣ್ಣ, ಎಲ್ಲವೂ ಜನರಲ್ಲಿ. ಯಾಕಂದರೆ ಭಾರತೀಯ ಸಂಸ್ಕೃತಿ, ನಾವು ಹಿಂದೂ ಹೇಳ್ತೇವೆ. ಹಿಂದೂ ಏನು? ನನಗೆ ನಿಮ್ಮ ಸೆಕ್ಷನುಗಳ ಕಾನೂನು ನಮಗೆ ಅಗತ್ಯ ಇಲ್ಲ. ನಮ್ಮ ಧರ್ಮವೇ ನಮಗೆ ಕಾನೂನು. ಅದೇ ನಮಗೆ ಕಲಿಸಿದೆ, ನೀನು ಹೀಗೆ ಇರಬೇಕು, ನೀನು ಹೀಗೆ ಇದ್ದರೆ ಸಮಾಜ ಹೀಗೆ ಇರ್ತದೆ ಅಂತ ತೋರಿಸಿದೆ. ತಾಯಿಗಿಂತ ದೊಡ್ಡ ಸಂಗತಿಯೇ ಇಲ್ಲ ಅಂತಾದಮೇಲೆ ನಮಗೆ ಸಮಾನತೆ ಆಗಬೇಕು. ತಾಯಿ ಇಲ್ಲದ ವ್ಯಕ್ತಿ ಸಮಾಜದಲ್ಲಿ ಆ ತಾಯಿಗೆ ಕೊಡುವಂತಹ ಗೌರವ. ನಾವು 33 ತಗೊಳ್ಳೋದು ಅಂತ ಹೇಳಿದರೆ, ಆ ಬೇಡುವುದು ಅಂತ ಹೇಳಿದರೆ ಅದು ನಮ್ಮ ಧರ್ಮಕ್ಕೆ ಸರಿಯಲ್ಲ. ಧರ್ಮಕ್ಕೆ ಕೊಡುವುದಿದ್ರೆ ತಗೊಳ್ಳುವ. ಅಷ್ಟೇ ಅಲ್ಲದೆ ನಾವು ಏನು ಅಂತ ತೋರಿಸ್ಬೇಕಿದ್ರೆ, ನಮ್ಮ ಶಕ್ತಿಯ ಪ್ರದರ್ಶನ ಆಗಬೇಕಿದ್ರೆ ಅವಕಾಶ 33% ಬಂದರೆ ನಮ್ಮ ಅಧಿವೇಶನದಲ್ಲಿ 75 ಸುಂದರಿಯರು ತಿರುಗಾಡ್ತಾರೆ. ಬೆಂಗಳೂರು ಅಧಿವೇಶನದಲ್ಲಿ ನೀವು ಗೆದ್ದು ಹೋದ ಮೇಲೆ
ಏನು ಮಾತಾಡ್ತೀರಿ ಅಂತ ಇದೆ. ನೀವು ಸಮಾಜಕ್ಕೆ ಬೇಕಾಗಿ ಏನು ಹೋರಾಡ್ತೀರಿ ಅಂತ ಹೇಳೋದು ಮುಖ್ಯ ಅಲ್ಲದೆ ಅದರ ಒಳಗೆ ಪರ್ಸೆಂಟ್ ಬಂದು ಏನು ಹೆಚ್ಚು ವಿಶೇಷ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ. ಸಾರಿ, ತಪ್ಪಾಗಿದ್ದರೆ ಕ್ಷಮಿಸಿ. ಆದರೆ ಮಾತೃತ್ವದ ಶಕ್ತಿಯನ್ನು ಉಳಿಸಿಕೊಳ್ಳುವ, ನಾವು ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿದ್ದೇವೆ. ದೇವರ ಬಗ್ಗೆ ಧಾರ್ಮಿಕ ಸಭೆಯಲ್ಲಿ ಮಾತಾಡಲಿಕ್ಕೆ ನಿಂತಿದ್ದೇವೆ. ಯಾರಿಗೆ ಬೇಕು ಧರ್ಮ? ಈ ಭಾಷಣ ಯಾರಿಗೆ ಬೇಕು? ಈಗ ಯಾರಿಗೂ ಬೇಡ. ಒಂದು ಗಂಟೆ ಕಳೀಲಿ, ಹೌಸ್ಫುಲ್. ಯಾಕೆ? ನಲಿಪುನ ತೆಲಿಪುನ ಬಲಿಪುನ ಕುಣಿಪುನ ಎಲ್ಲ ಇರುವಾಗ ಯಾರಿಗೆ ಸ್ವಾಮಿ ಭಾಷಣ? ನಮ್ಮ ದೇವರ ಉದಾಹರಣೆ ನೋಡಿ. ನಮ್ಮ ಮಹಾಲಿಂಗೇಶ್ವರ ಗಂಗೆಯನ್ನು ಗಂಗಾಪತಿ ಅಂತ ಹೇಳುವುದಿಲ್ಲ, ನೀರನ್ನು ತಂದಂತಹ ಧರೆಗೆ ಇಳಿಸಿದ ಆ ಮಹಾಶಕ್ತಿ ಆ ತಾಯಿಯನ್ನು ಗಂಗಾ ಮಾತೆಯನ್ನು ತಲೆಯಲ್ಲಿಟ್ಟ. ಅಂದರೆ ನನ್ನ ತಲೆಯಲ್ಲಿ ಹೊತ್ತು ತಿರುಗಿಸುವಂತಹ ಮಾತೃಶಕ್ತಿ ಅಂತ ಇಟ್ಟ. ಅದೇ ಸತಿಯನ್ನು ತೊಡೆಯಲ್ಲಿ ಕೂತ್ಕೊಳ್ಳಿಸಿ ಅರ್ಧ ನಾರೀಶ್ವರನಾದ. ನಮ್ಮ ಎಷ್ಟು ಜನ ಪುರುಷರು, ಅದು ಬೇಡ, ಧಾರ್ಮಿಕವಾಗಿ ನಮಗೆ ಬುದ್ಧಿ ಹೇಳುವವರು ಎಷ್ಟು ಜನ ಶಿವನ ಹಾಗೆ ತಾಯಿಯನ್ನು ತಲೆಯಲ್ಲಿಡ್ತಾರೆ, ಸತಿಯನ್ನು ತೊಡೆಯಲ್ಲಿಡ್ತಾರೆ. ಯಾರ್ದೋ ಇವತ್ತಿನ ರಾಜಕಾರಣಿಗಳ ವಿಷಯ ಮಾತಾಡಿದರೆ ಅವರು ನಮಗೆ ಆದರ್ಶ ಹೇಳ್ತೀರಿ. ನಾಚಿಗೆ ಹೇಸಿಗೆ ಆಗುವ ಸ್ಥಿತಿಯಲ್ಲಿದ್ದೇವೆ ನಾವು. ಅಂಥವರನ್ನು ಅರುಣಣ್ಣ, ಮುಂದೇನಾದರೂ ನೀವು ದೊಡ್ಡ ಜನ ಆದರೆ ದಯಮಾಡಿ ಅಂಥವರಿಗೆ ಜಾಮೀನು ಕೊಡಿಸಲಿಕ್ಕೆ ಹೋಗಬೇಡಿ. ಇದು ಬೇಡಿಕೆ. ನಾನು ಹೆಚ್ಚು ಮಾತಾಡೋದಿಲ್ಲ, ಸಮಾಜಕ್ಕೆ ಹೇಳ್ತೇನೆ. ಕಾಜಲ್ ಅವರು ಅವಿಭಾಜ್ಯ ಕುಟುಂಬದ ಬಗ್ಗೆ, ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಹೇಳಿದರು. ಆ ಜಾಯಿಂಟನ್ನು ತಪ್ಪಿಸಬೇಕಿದ್ರೆ ಯಾವುದೋ ಒಂದು ಹಳ್ಳಿಯ ನಮ್ಮ ಮನೆಗೆ ಕೆಲಸಕ್ಕೆ ಬರುವವ ಕುಡಿದು ಹೆಂಡತಿಗೆ ಹೊಡಿತಾನೆ, ಬಡಿತಾನೆ. ನಾನೊಂದು ಉದಾಹರಣೆ, 35 ವರ್ಷದ ಹಿಂದೆ ಕಡಬದಲ್ಲಿ ಒಬ್ಬ ಹೆಂಡತಿಗೆ ಹೊಡೆದು ರಕ್ತ ಸುರಿತದೆ ಅಂತ ಹತ್ತಿರದ ಭಟ್ರು ಫೋನ್ ಮಾಡಿ ಪೊಲೀಸರಿಗೆ, ಆಗ ಜೀಪ್ ಇರಲಿಲ್ಲ, ಆದರೂ ಜೀಪು ತಗೊಂಡೋಗಿ ಅವನನ್ನು ಹಿಡ್ಕೊಂಡು ಬಂದರು. ಸ್ಟೇಷನ್ಗೆ ಬಂದರು. ನಾನು ಪಕ್ಕದಲ್ಲಿ ದುರ್ಗಾದ ಮಂದಿರ ಇದೆ, ಅಲ್ಲಿ ಕೂತ್ಕೊಂಡಿದ್ದೆ. ಸ್ವಲ್ಪ ಹೊತ್ತಲ್ಲಿ ಒಬ್ಬಳು ಎಲ್ಲ ಪರಿಕಟ್ಟೆ ಸೀರೆ ಉಟ್ಕೊಂಡು ಬಂದರೆ SI ನನಗೆ ಜನ ಕಳಿಸಿದರು, ಮೇಡಮ್ ಒಮ್ಮೆ ಇವಳನ್ನು ವಾಪಸ್ ಮನೆಗೆ ಕಳಿಸಿ, ಇವಳದು ಒಂದೇ ಎನ್ನ ಗಂಡನೇನು ಬಿಡ್ಲಿ ಅಂತ. SIಗೆ ಭಯ, ಇವಾಗ ಕೊಂದು ಬಿಟ್ರೆ ನಾಳೆ ನಾನು ಉದ್ಯೋಗ ಕಳ್ಕೊಳ್ಬೇಕು ಅಂತ. ಇವಳು ಒಂದೇ. ನಾನು ಸಮಾಧಾನ ಮಾಡಿದರೆ ಅವಳು ಹೇಳೋದು, ಅಕ್ಕ ಎನ್ನ ಕಂಡನಿ ಎಂಕ ನೋಪಂದೆ ಏರು ನೋಪುನಿ. ನನಗೆ ಸತ್ಯ, ನನಗೆ ಅವಳಲ್ಲಿ ಸಿಟ್ಟು ಬಂತು. ನಾನು ಕೆರಡು ಕಂಡನೆಯನ್ನು ಕೈಟು ಸೈತನ ಪುಣ್ಯಗೆ. ಈ ನೋಡಿ ಸತ್ಯ, ನಾನೇ ಅವನಿಗೆ ಬಾರಿಸುವಂತ ಕಾಣ್ತಾ ಇತ್ತು. ಆದರೆ ಅವಳು ಹೇಳುವಾಗ ಅಷ್ಟು ಹೊಡೆಯುವ ಗಂಡ ಆದರೂ ಅವಳು ಕೊನೆಗೆ ಅಪ್ಪಿ ಹಿಡಿದು ಹೇಳುದು, ಒಂಜಿ ಕಡಪುಡಿಯರೆ ಪನಿ 2 ಜೋಕುಲು ಲಕ್ಕ, ಆ ಜೋಕುಲು ಮಲ್ಲೆ ಓಡತ್ತಕ್ಕ. ನೋಡಿ, ಮಗುವಿಗೆ ಬೇಕಾಗಿ, ಮಕ್ಕಳಿಗೆ ಬೇಕಾಗಿ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಆ ಪೆಟ್ಟು ತಿಂದು ಏನೆಲ್ಲ ಮಾಡಿ ಸಮಾಜವನ್ನು ಬೆಳೆಸಿದವರು ನಮ್ಮ ಅನಾಗರಿಕರಿರ್ಬೋದು, ನಾಗರಿಕರಿರ್ಬೋದು, ಎಲ್ಲರೂ. ಇವತ್ತಿನ ಹುಡುಗಿಯರು ಗಂಡ ಹೊಡಿಬೇಕು ಅಂತಿಲ್ಲ, ಕೈ ಎತ್ತಿದರೆ ಸಾಕು, ಕೈಯನ್ನು ಪೊಳಿಪಿ ಮಾನಿಪಂದೆ ಕುಲ್ವನ ಕುಲೈ ಪಾಡ್ಪಾಡ ಅಂತ ಹೇಳುವ ಸ್ಥಿತಿಯನ್ನು ನೋಡಿದಾಗ
ಯಾವುದು ಕಾನೂನಿನಲ್ಲಿ ಆಗುವುದಿಲ್ಲ. ಸಮಾಜದಲ್ಲಿ, ತ್ಯಾಗದಲ್ಲಿ, ಗುಣದಲ್ಲಿ, ಪ್ರೀತಿಯಲ್ಲಿ, ಭಕ್ತಿಯಲ್ಲಿ, ಅನ್ಯೋನ್ಯತೆಯಲ್ಲಿ, ವಿಶ್ವಾಸದಲ್ಲಿ ಮಾತ್ರ ಸಮಾಜ ಕಟ್ಟಲಿಕ್ಕೆ ಸಾಧ್ಯ. ಎಲ್ಲರ ಮನೆಯಲ್ಲಿ ಮಹಾಲಿಂಗೇಶ್ವರನ ಕುಟುಂಬದ ಹಾಗೆ. ನನ್ನ ಕೊನೆಯ ಒಂದು ಮಾತು, ಕೃಷ್ಣ ಮಹಾಲಿಂಗೇಶ್ವರನ ಕುಟುಂಬದ ಹಾಗೆ. ಆ ಚರ್ಮಾಂಬರಧಾರಿ, ಅವನಿಗೆ ಬಟ್ಟೆಯೂ ಇಲ್ಲ, ಭಸ್ಮ ಅಲ್ಲದೆ ಬೇರೇನೂ ಗೊತ್ತಿಲ್ಲ. ಬಹಳ ಸುಂದರ ಹೆಂಡತಿ. ಆದರೆ ನಂದಿ ವಾಹನ ಅವನು, ಸಿಂಹವಾಹಿನಿ ಇವಳು. ಈ ಸಿಂಹದ ಆಹಾರ ಅದು. ಆದರೆ ಇರುವುದು ಅನ್ಯೋನ್ಯತೆಯಲ್ಲಿ, ಒಂದನ್ನು ಒಂದು ನೆಕ್ಕಿಕೊಂಡು. ಮಗನ ವಾಹನ ಇಲಿ, ಇನ್ನೊಬ್ಬ ಮಗನ ವಾಹನ ಮಯೂರ. ಎರಡೂ ಒಂದಕ್ಕೊಂದು ವಿರುದ್ಧ. ಹೊಟ್ಟೆಯಲ್ಲಿರುವ, ಕುತ್ತಿಗೆಯಲ್ಲಿರುವ ನಾಗನನ್ನು ತಿಂದು ತಿಂದು ಬದುಕುವುದು ನವಿಲು. ಎಲ್ಲರೂ ಒಟ್ಟಿಗೆ ಇದ್ದಾರೆ, ಎಲ್ಲರೂ ಅನ್ಯೋನ್ಯತೆಯಲ್ಲಿದ್ದಾರೆ. ನಾವು ಎಲ್ಲರೂ ಪ್ರೀತಿಯಿಂದ ಬಂಟ್ರು, ಭಟ್ರು, ಸೆಟ್ರು ಯಾವುದೇ ಭೇದ ಇಲ್ಲದೆ ಒಂದಾಗಿ ಬಾಳಿ ಬದುಕುವ ಭಾರತ ವಿಶ್ವಕ್ಕೆ ಮಾದರಿಯಾಗಿ ಆಗುವಂತಹ ಸಂಸ್ಕಾರ, ಸಂಸ್ಕೃತಿ ಶಾಶ್ವತವಾಗಿ ಉಳಿಸಿಕೊಡು ಮಹಾಲಿಂಗೇಶ್ವರ ಅಂತ ಬೇಡ್ತಾ ಅವಕಾಶಕ್ಕಾಗಿ ಧನ್ಯವಾದ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.